ಬೆಂಗಳೂರಿನ ಬಿಇಎಲ್ ಲೇಔಟ್ ಅಂಜನನಗರದಲ್ಲಿರುವ ಶ್ರೀ ವಿದ್ಯಾಲಕ್ಷ್ಮಿ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಸಿಬಿಎಸ್ಇ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸಿದ್ದು 11 ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. 9ನೇ ಬಾರಿಗೆ 100ಕ್ಕೆ 100 ಫಲಿತಾಂಶದೊಂದಿಗೆ ಟಾಪರ್ಸ್ಗಳಾಗಿದ್ದಾರೆ. ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ಮಂಗಳ ಸಿದ್ದಲಿಂಗಯ್ಯ ಮತ್ತು ಪ್ರಾಂಶುಪಾಲರಾದ ಸಿದ್ದಲಿಂಗಯ್ಯ ಹಾಗೂ ಉಪನ್ಯಾಸಕರು ಅಭಿನಂದನೆಯನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಉದಯ ಸುದ್ದಿಯೊಂದಿಗೆ ಹಂಚಿಕೊಂಡರು. ಎಲ್ಲರಿಗೂ ನಮಸ್ಕಾರ. ಯಾರೂ ಕದಿಯಲಾಗದ ಆಸ್ತಿ ಎಂದರೆ ಅದು ಶಿಕ್ಷಣ. ಇಡೀ ಜಗತ್ತನ್ನೇ ಬದಲಾಯಿಸಲು ಬಳಸಬಹುದಾದಂಥ ಒಂದು ಅತ್ಯಂತ ಅಸ್ತ್ರವಾಗಿದೆ ಶಿಕ್ಷಣ. ಸೊ ಮೊದಲಿಗೆ ಕಾರ್ಯದರ್ಶಿಯಾಗಿ ನಾನಿಲ್ಲಿ ಬೆಳಿಗ್ಗೆ 7:30 ಎದ್ದು ಸಂಜೆ 7:30ವರೆಗೂ ನಾನಿಲ್ಲಿ ಕೂತಿರ್ತೇನೆ. ಪ್ರತಿಯೊಂದು ಮಕ್ಕಳ ಆಗು ಹೋಗುಗಳನ್ನು ಸ್ವಂತ ನಾನೇ ಖುದ್ದು ನಿಂತು ನೋಡಿಕೊಂಡು ಬರ್ತಾ ಮತ್ತು ಇಂಡಿವಿಜುವಲ್ಲಾಗಿ ಅವ್ರನ್ನ ಕೌನ್ಸಿಲಿಂಗ್ ಮಾಡ್ತಾ ಅವರ ಕಷ್ಟ ಸುಖಗಳಿಗೆ ಏನಿದೆ ಅಂತ ಕೇಳಿಕೊಂಡು ಅದನ್ನು ಅಲ್ಲೇ ಪರಿಹರಿಸ್ತೀನಿ. ಅವತ್ತೇ ನಮ್ಮ ಟೀಚರ್ನ ಕೇಳಿಕೊಂಡು ಪರಿಹರಿಸ್ತೀನಿ. ಮತ್ತು ನಮ್ಮ ಪೋಷಕರೇ ಈ ಶಾಲೆಯ ಒಂದು ಆಧಾರ ಸ್ತಂಭವಾಗಿದ್ದಾರೆ. ಸೊ ಅವರು ಕೂಡ ಹೆಚ್ಚು ನನ್ನ ಜೊತೆಯಲ್ಲಿ ತುಂಬ ಏನು ಬೇಕು ಏನು ಬೇಡ ಮೇಡಮ್ ಹತ್ರನೇ ಬಂದು ಮಾತಾಡಿ ಬಗೆಹರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ನಾನು ಲೋಕಲಲ್ಲಿ ಇರೋದ್ರಿಂದ ಎಲ್ಲರಿಗೂ ಚಿರಪರಿಚಿತ ಸರ್. ಸೊ ಹಂಗಾಗಿ ಎಲ್ಲರೂ ಮೇಡಮ್ನ ಬಂದು ಮಾತಾಡಿಸಿ ಒಂದು ಫೀಸ್ ಆಗ್ಬೋದು ಮತ್ತೊಂದು ಆಗ್ಬೋದು ಏನೇ ಪ್ರಾಬ್ಲಮ್ ಆದ್ರೂ ಬಂದಿಲ್ಲಿ ಅವರು ನಿವಾರಣೆ ಮಾಡಿಕೊಂಡು ಪ್ರತಿಯೊಂದು ಕಷ್ಟನೂ ಅವ್ರು ಹೇಳ್ತಾರೆ ಸರ್. ಸೊ ಹೇಳಿ ಮಾಡಿ ಪ್ರತಿಯೊಂದಕ್ಕೂ ನಾನು ಎಲ್ಲ ಒಂದು ಶಾಲೆಯಲ್ಲೂ ಎಲ್ಲ ಒಂದು ಕ್ಲಾಸ್ ರೂಮಲ್ಲಿ ಕೂಡ ಒಂದು CCTV ಆಗ್ಬೋದು ಮತ್ತೊಂದು ಅವ್ರ ವ್ಯವಸ್ಥೆ ಆಗ್ಬೋದು ಎಲ್ಲ ಪ್ರೊವೈಡ್ ಮಾಡಿದ್ದೀವಿ. ಸೊ ಯಾರಿಗೂ ಏನೂ ತೊಂದರೆ ಇರಲ್ಲ ಸರ್. ಇನ್ನೊಂದು ಡೌಟು ಹೊರಗಡೆ ಆಗ್ಬೋದು ಒಳಗಡೆ ಆಗ್ಬೋದು ಪ್ರತಿಯೊಂದು ಕಡೆನೂ ನಿಗಾ ಇಟ್ಟಿರ್ತೀನಿ. ಏನು CCTV ಬೆಳಗ್ಗೆ ಎದ್ದು ನಾನು ಬೇರೆಯವ್ರು ಮಾಡೋದಕ್ಕಿಂತ ಬೇರೆಯವ್ರು ನಂಬೋದಕ್ಕಿಂತ ನಾನು ಕೂತು ಇಲ್ಲಿ ಪ್ರತಿಯೊಂದು ವ್ಯವಸ್ಥೆನ ನೋಡ್ತಾ ಇರ್ತೀನಿ ಸರ್. ಅದಕ್ಕಿಂತ ಹೆಚ್ಚಾಗಿ ನಾನು ಶಿಕ್ಷಕರು ಮತ್ತು PE ಸರ್ ಆಗ್ಬೋದು ಅವರೆಲ್ಲ ರೌಂಡ್ಸ್ ಆಗ್ಬೋದು ಮತ್ತೊಂದು ಆಗ್ಬೋದು ಎಲ್ಲರೂ ಅವರು ಸ್ವಂತ ಮಕ್ಕಳಿಗಿನ ಹೆಚ್ಚಿಗೆ ಮಕ್ಕಳನ್ನ ಅವ್ರು ಮೋಲ್ಡ್ ಮಾಡ್ತಾರೆ ಸರ್. ಶಾಲೆ ಸ್ಟಾರ್ಟ್ ಆದಾಗ 104 ಜನ ಮಕ್ಕಳು ಫಸ್ಟ್ ಇಯರ್ ಅಡ್ಮಿಷನ್ ಮಾಡ್ಕೊಂಡಿದ್ದು. ಅವತ್ತು ಪೇರೆಂಟ್ಸನ್ನು ನಾವು ನಂಬಿ ನಮ್ಮ ಶಾಲೆನ ನಂಬಿ ಇವತ್ತು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಸರ್. ಸೊ ಅವರಿಗೋಸ್ಕರ ನಾವು ದಿನವಿಡೀ ಕಷ್ಟಪಟ್ಟು ಟೀಚರ್ಸ್ನ ಎಷ್ಟಂದರೆ ಬೆಳಿಗ್ಗೆ 7:30 ಕ್ಲಾಸ್ ಹಾಕ್ತೀವಿ ಸರ್. ಸ್ಪೆಷಲ್ ಕ್ಲಾಸ್ ಆಗ್ಬೋದು ಮತ್ತೊಂದು ಆಗ್ಬೋದು ಎಲ್ಲ ಹಾಕಿ ಅವ್ರನ್ನ ಮತ್ತು ಈವ್ನಿಂಗು ಸ್ಪೆಷಲ್ ಕ್ಲಾಸ್ ತೊಗೊಳ್ತಾರೆ. ಈವನ್ ಗೌರ್ಮೆಂಟ್ ಹಾಲಿಡೇಲೂ ಕ್ಲಾಸ್ ತೊಗೋತಾರೆ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ನಾವೆಲ್ಲ ಫ್ಯಾಮಿಲಿ ಥರ ಇದ್ದೀವಿ ಸರ್. ಸೊ ಫ್ಯಾಮಿಲಿ ಥರ ಇರೋದ್ರಿಂದ ಇವತ್ತು ನಮ್ಮನ್ನು ಈ ಮಟ್ಟಕ್ಕೆ ಹೇಳ್ಕೊಂಡು ಬಂದಿದೆ ಸರ್. ಈ ಪೈಪೋಟಿನಲ್ಲಿ CBSEನಲ್ಲಿ ಶಾಲೆಗಳ ಪೈಪೋಟಿನಲ್ಲಿ ನಮ್ಮ ಶಾಲೆ ಉತ್ತಮವಾಗಿ ಬೆಳೀತಾ ಇದೆ, ಶಿಕ್ಷಣ ಕೊಡ್ತಿದೆ ಅದಕ್ಕೆ ಕಾರಣ ನಮ್ಮ ಟೀಚರ್ಸು, ನಮ್ಮ ಪೇರೆಂಟ್ಸು, ನನ್ನ ಮಕ್ಕಳು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಸರ್. ಎಕ್ಸ್ಪೆಷಲಿ ಯಾರೂ ಟ್ಯೂಷನಿಗೆ ಹೋಗ್ದಲ್ಲ ಇವತ್ತೇನು ಪರ್ಸೆಂಟೇಜ್ ತೆಗೆದಿದ್ದಾರೆ ಯಾರೂ ಟ್ಯೂಷನ್ ಅನ್ನೋದು ಹೋಗಿಲ್ಲ ಸರ್. ನಮ್ಮ ಟೀಚರ್ ಏನು ಇವಾಗ ಟೀಚ್ ಮಾಡಿದಾರಲ್ಲ ನಮ್ಮ ಶಾಲೆಯಲ್ಲಿ ಅದೇ ಇವತ್ತು ನನಗೆ ಹೈಯೆಸ್ಟ್ ರಿಸಲ್ಟ್. ಇಷ್ಟು ವರ್ಷದಲ್ಲಿ ನಾನು ಇವಾಗ 9th ಬ್ಯಾಚ್ ಸರ್. 9th ಬ್ಯಾಚ್ವರೆಗೂ ನಾವು 100% ರಿಸಲ್ಟೇ ಮಾಡಿದ್ದೀವಿ. ಅದಕ್ಕೆಲ್ಲ ಕಾರಣ ನಮ್ಮ ಟೀಚರ್ಸು, ನಮ್ಮ ಸ್ಟೂಡೆಂಟ್ಸು, ಇವನ್ ನಮ್ಮ ಪೇರೆಂಟ್ಸು ಅದಕ್ಕೆ ಕಾರಣ ಅಂತ ನಾನು ಹೇಳಲು ಇಚ್ಛೆಪಡ್ತೀನಿ ಸರ್. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯ ಉಜ್ವಲವಾಗಲಿ ಮತ್ತು ಅವರ ಕನಸು ನನಸಾಗಲಿಂದ ಮನಸ್ಫೂರ್ತಿಯಾಗಿ ನಾನು ಹಾರೈಸುತ್ತೇನೆ ಸರ್. Congratulations to our great 10 achievers, and we are proud to our students for their outstanding performance and tremendous success. ಈ ರಿಸಲ್ಟು ಏನಿವತ್ತು ನಮ್ಮ ಶಾಲೆಗೆ 100ಕ್ಕೆ 100% ರಿಸಲ್ಟ್ ಬಂದಿದೆ. ಈ ಫಲಿತಾಂಶ ನಾವು ಶಾಲೆ ಪ್ರಾರಂಭ ಮಾಡಿದಿಂದ ಇಲ್ಲಿವರೆಗೂ ಪ್ರತಿ ವರ್ಷವೂ 100ಕ್ಕೆ 100% ರಿಸಲ್ಟ್ ಬರ್ತಾಯಿದೆ. ಇದಕ್ಕೆ ಕಾರಣ ನಮ್ಮ ಶಾಲೆಯ ಡೆಡಿಕೇಟೆಡ್ ಟೀಚರ್ಸು, ಪೇರೆಂಟ್ ಸಪೋರ್ಟ್ಸು ಮತ್ತು ನಮ್ಮ ಸ್ಟೂಡೆಂಟ್ನ ಶ್ರಮ. ನಾವು CBSEನಲ್ಲಿ 3 ಟೈಪ್ ಕೋಡ್ ಸೆಕ್ಷನ್ಸ್ ಇದನ್ನು ಕೊಡ್ತಾರೆ, ಕ್ವಶನ್ ಪೇಪರ್ನ ಕೊಡ್ತಾರೆ. ನಾವು 6ನೇ ಕ್ಲಾಸು 5ನೇ ಕ್ಲಾಸಿಂದನೇ ಆ ಟೈಪನ್ನು ಅಳವಡಿಸ್ಕೊಂಡಿದ್ದೀವಿ. CBSE ಏನು 10th ಮಾಡುತ್ತೋ ಅದನ್ನು ನಾವು 6ನೇ ಕ್ಲಾಸಿಂದನೇ ಮಕ್ಕಳಿಗೆ ಅದನ್ನು ತಿಳುವಳಿಕೆ ಕೊಡ್ತಾ 3 ಟೈಪ್ ಕ್ವಶನ್ ಪೇಪರ್ನ ಕೊಟ್ಟು ಅವ್ರನ್ನ ತರವಾಗಿ ಸ್ಟಡಿ ಮಾಡಿ ಮತ್ತು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ 3ರಿಂದ 5 ಸಾರಿ ಪ್ರಿಪ್ರೇಟ್ರಿಯನ್ನು ಮಾಡಿ ಮಾಡ್ತೀವಿ. ಈ ಸಾರಿ ನಾವು
ಸೊ 65 ಜನ ನಮ್ಮ ಶಾಲೆಯಿಂದ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ತೊಗೊಂಡಿದ್ದರು. ಅದರಲ್ಲಿ 11 ಜನ ಡಿಸ್ಟಿಂಕ್ಷನಲ್ಲಿ, ಮೋರ್ ದೆನ್ 30 ಮೆಂಬರ್ಸು ಫಸ್ಟ್ ಕ್ಲಾಸ್ ಆ್ಯಂಡ್ ರಿಮೈನಿಂಗ್ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಟೀಚರ್ಸು, ಪೇರೆಂಟ್ಸು ಮತ್ತು ಹಾರ್ಡ್ ವರ್ಕ್ ಫ್ರಮ್ ಅವರ್ ಸ್ಟೂಡೆಂಟ್ಸ್. ಸರ್, ನಾವು ಕಡಿಮೆ ಶುಲ್ಕ ಅಂತ ಹೇಳೋದಿಲ್ಲ, ಪ್ರಾಫಿಟ್ ಮಾರ್ಜಿನ್ನು ತುಂಬ ಕಡಿಮೆ ಇಟ್ಕೊಂಡಿದ್ದೀವಿ. ಟೀಚರ್ಸ್ಗೆ ಏನು ಸ್ಯಾಲ್ರಿ ಬೇಕು, ಎಕ್ಸ್ಪೆಂಡಿಚರ್ ಏನು ಬರುತ್ತೋ ಅದನ್ನು ಕವರ್ ಮಾಡಿಕೊಂಡು ನಾವು ಶಾಲೆ ನಡೆಸ್ತೀವಿ. ಎಲ್ಲರೂ ಪ್ರತಿ ವರ್ಷ 10 ರಿಂದ 15, 20% ಮಾಡ್ತಾರೆ. ನಾವು 5% ಕೂಡ ಮಾಡೋದಿಲ್ಲ. ಮತ್ತು ಎಲ್ಲರೂ ಇದನ್ನು ಬಿಸ್ನೆಸ್ ಅಂದ್ಕೊಂಡಿದ್ದಾರೆ. ದಯವಿಟ್ಟು ತಪ್ಪಾಗಿ ತಿಳ್ಕೊಬಾರ್ದು. ನಾವು ಇದೊಂದು ಸರ್ವಿಸ್ ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ಟೀಚರ್ಸು ಕೂಡ ಇದು ಅವರು ಎಂಪ್ಲಾಯಿ ಅಂತ ವರ್ಕ್ ಮಾಡ್ತಾ ಇಲ್ಲ. ನಾನೊಬ್ಬ ಶಿಕ್ಷಕಿ, ನಾನು ಒಂದು ಮಗುನ ತಯಾರು ಮಾಡಬೇಕು ಅಂತ ಇದೆ. ನಮ್ಮ ಶಾಲೆಯ ಧ್ಯೇಯ ಏನಂದರೆ ಎಜುಕೇಷನ್ ಈಸ್ ಅ ವೆಪನ್ ಅಂತ ಹೇಳ್ತಾರೆ. ಎಜುಕೇಷನ್ ಈಸ್ ಅ ವೆಪನ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದಿ ವರ್ಲ್ಡ್ ಅಂತ. ಸೊ ನಾವು ನಮ್ಮ ವಿದ್ಯಾರ್ಥಿನ ಒಂದು ವೆಪನ್ ಆಗಿ ತಯಾರು ಮಾಡಬೇಕು. ಟುಡೇ ಈಸ್ ಅ ಕಾಂಪಿಟೇಟಿವ್ ವರ್ಲ್ಡ್. ಸೊ ಈ ಕಾಂಪಿಟೇಟಿವ್ ವರ್ಲ್ಡ್ಗೆ ಕರಿಕ್ಯುಲಮ್ಮು ಮತ್ತು ಕರಿಕ್ಯುಲಮ್ ಎರಡೂ ಇರಬೇಕಾಗುತ್ತೆ. ಅಂಥ ಪ್ರಯತ್ನದಲ್ಲಿ ನಾವು ಕಡಿಮೆ ಫೀಸ್ ಅನ್ನೋದಕ್ಕಿಂತ ಅಫೋರ್ಡಬಲ್ ಫೀಸ್ ಅಂತ ಎಲ್ರಿಗೂ, ಶ್ರೀಮಂತರಿಗೂ, ಬಡವರಿಗೂ, ಮಧ್ಯಮ ವರ್ಗದವ್ರಿಗೂ ಅನುಕೂಲ ಆಗುವಂಥದ್ದು ಪ್ರಾಫಿಟ್ ಮಾರ್ಜಿನ್ ಇಂಟೆನ್ಷನ್ ಇಟ್ಕೊಳ್ದಲ್ಲೇ ನಮ್ಮ ಶಾಲೆಯನ್ನು ನಾವು ನಡೆಸ್ಕೊಂಬರ್ತಾ ಇದ್ದೀವಿ. ಇವಾಗೇನು 95% ಹೈಯೆಸ್ಟ್ ಬಂದು 100% ರಿಸಲ್ಟ್ ಬಂದಿದೆ. ಇದು ನಮಗೊಂದು ಜವಾಬ್ದಾರಿ. ನಮ್ಗೆ ಇನ್ನಷ್ಟು ಜವಾಬ್ದಾರಿ ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಇದನ್ನು ಏನು 97, 98, 99% ಹೋಗುವಂಥ ಪ್ರಯತ್ನದಲ್ಲಿ ಖಂಡಿತ ನಾವು ನಮ್ಮ ಪೋಷಕರ ಜೊತೆ ಸಹಕಾರ ಮಾಡಿಕೊಂಡು ಪ್ರಯತ್ನ ಪಡ್ತೀವಿ. I'm Ganavi, a 10th standard student. Today, I'm very glad to be standing here. I've achieved 95% in my 10th CBSE board exam, and I think I've achieved this milestone. But honestly, I think that it is not just my achievement. It is because of the great constant support of my management, teachers, parents, and my friends. I would sincerely present my heartful gratitude to my management, especially my principal, Mr. Sidlingaya sir and Ms. Mangla ma'am. They have given proper facilities, constant guidance, and a suitable environment, which have helped me to stay focused on my goals. And of course, my teachers. Their constant motivation, patience, and they've cleared my doubts. They have made a huge difference in my academics that have helped me to thrive success. And of course, my parents. Their sacrifice and their constant support have been the biggest strength of my life, and I believe I've achieved their dreams today and I've made them proud. Not to forget my friends. They have been all through my highs and lows, also helped in my academic journey. I would like to thank all of them who have made me to achieve this thrive success. Thank you. ನೀವು ನಿಮ್ಮ ಮಗಳನ್ನು ಈ ಶಾಲೆಯ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಓದಿದ್ರೆ ನನ್ನ ಮಗಳು ಉತ್ತಮ ಫಲಿತಾಂಶ ಪಡ್ಕೊಳ್ತಾಳೆ ಅಂತ ಹೇಳ್ತಾ ಒಂದು ವಿಶ್ವಾಸ ಇಟ್ಟು ಇಲ್ಲಿ ದಾಖಲಾತಿ ಮಾಡಿಸಿದ್ದೀರಾ. ಇವತ್ತು ಉತ್ತಮವಾದ ಫಲಿತಾಂಶ ಪಡ್ಕೊಂಡಿದ್ದೆ. ಶಾಲೆಗೆ ಮತ್ತು ಶಿಕ್ಷಕರಿಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ಸರ್? ನಾನು ಶಾಲೆ ಮುಖ್ಯಸ್ಥರಿಗೆ, ಪ್ರಾಂಶುಪಾಲರಿಗೆ ಮತ್ತು ಸೆಕ್ರೆಟರಿ ಅವರಿಗೆ ಹಾಗೂ ಶಾಲಾ ಆಡಳಿತ ಮಂಡಳಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರ ಶಾಲೆಯಲ್ಲಿ ಉತ್ತಮ ಬೋಧನೆ ಮಾಡಿ ಎಲ್ಲ ಶಿಕ್ಷಕವೃಂದದವರು ಅತ್ಯುತ್ತಮವಾಗಿ ನನ್ನ ಮಗಳಿಗೆ ಬೋಧನೆ ಮಾಡಿ ಈ ಫಲಿತಾಂಶಕ್ಕೆ ಕಾರಣಕರ್ತರಾಗಿರ್ತಾರೆ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. My chairman sir, principal sir, secretary ma'am, my teachers and my friends and all the guests present here. They say that grades are just number, but it's not just a number. It's our months of effort, our dedication and our consistency which have helped us to pursue this goal. And I would like to thank my institution for providing me such a good platform to achieve this success, and not to forget my teachers who not only gave me education but they also gave me the courage and confidence to pursue this goal, and my parents who stood as my backbone in this whole great 10th journey, and also my friends with whom I lived all these moments. And my school, besides education, they gave countless opportunities in all the fields besides academics, which have helped me pursue this goal. And I wish that more and more students should
get this opportunity. More and more students should seek education from this institution and make their future brighter. I would like to give my heartfelt thank you for my institution for helping me achieve this goal, this high percent. ಸರಿ, ಈ ದಿನ ನಾವು ಏನೇ ಹೇಳಿದ್ರು ತುಂಬ ಕಮ್ಮಿ. ನಾನು ಅವರಿಗೆ ಅಭಿನಂದನೆಗಳನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಕನಸೇನಿತ್ತು ನನ್ನ ಮಗಳು ಅದನ್ನು ಈಡೇರಿಸಿದ್ದಾಳೆ. ಅವಳ ಕನಸೇನಿತ್ತು ಅದು ಶಾಲೆ ಖಂಡಿತ ನೆರವೇರಿಸಿದೆ. ಶಿಕ್ಷಕರು ತುಂಬ ಸಹಾಯ ಮಾಡಿದ್ದಾರೆ ಅವಳು ಈ ಸ್ಕೋರ್ನ ತಗೊಳ್ಳಿಕ್ಕೆ. ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. Proud and honorous moment for me to stand here and as one of the top rankers, SSLC rankers of our school. So first of all, I would like to thank my school management who have supported me and gave encouragement. I would also thank my principal sir and secretary ma'am who have stood for me every time. And of course, I should mention my parents who have stood for me like a pillar of strength. And also my teachers who have given me encouragement, guidance, and also kept belief in me all the time. And lastly, I would like to thank my friends and wish them a very good luck for the future. Thank you. ತುಂಬ ಖುಷಿ ಇದೆ. ನಾನು ಇದನ್ನೆಲ್ಲ ವಿಚಾರಿಸಿ ನಾನು 5th ಸ್ಟ್ಯಾಂಡರ್ಡ್ಗೆ ನನ್ನ ಮಗನ ಇಲ್ಲಿ ಸೇರಿಸಿದೆ. ನಾನು ರಿಸಲ್ಟ್ ನೋಡೇ ಸೇರಿಸಿದ್ದು. 4th ಬ್ಯಾಚಿಂದ ನಾನು ರಿಸಲ್ಟ್ ನೋಡಿ ಇದನ್ನು ಇಲ್ಲಿಗೆ ಸೇರಿಸಿದ್ದೆ. ಬಟ್ ತುಂಬ ಚೆನ್ನಾಗಿ ನನ್ನ ಮಗನ ಪ್ರಿಪೇರ್ ಮಾಡಿದ್ದಾರೆ. ಮತ್ತು ಸ್ಟೂಡೆಂಟ್ಸ್ ಜೊತೆ ತುಂಬ ಚೆನ್ನಾಗಿ ಇಂಟ್ರಾಕ್ಟಿವ್ ಇದ್ದಾನೆ. ಮತ್ತು ಪೇರೆಂಟ್ಸ್ ಟೀಚರ್ಸ್ ಕೂಡ ಮಗನಿಗೆ ತುಂಬ ಸಪೋರ್ಟಿವ್ ಮಾಡಿದ್ದಾರೆ. ಅದಕ್ಕೆ ತುಂಬ ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು ಮೇಡಮ್. ನಾವು ಉದಯ ಸುದ್ದಿ ಚಾನಲ್ನ ವತಿಯಿಂದ ತಮಗೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ನಿನ್ನೆ CBSE ಫಲಿತಾಂಶ ಹೊರಬಿದ್ದಂಥ ಸಂದರ್ಭದಲ್ಲಿ ಈ ಶಾಲೆ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಂಡಿದೆ. ಅದರಲ್ಲಿ ತಮ್ಮ ಮಗನು ಕೂಡ ಅತ್ಯುತ್ತಮವಾದ ಅಂಕವನ್ನು ಪಡ್ಕೊಂಡಿದ್ದಾರೆ. ಆ ಅಂಕ ಪಡ್ಕೊಂಡಿದ್ದಕ್ಕೆ ಶಿಕ್ಷಕರ ಬಗ್ಗೆ, ಆಡಳಿತ ಮಂಡಳಿಯ ಬಗ್ಗೆ ಮತ್ತು ಶಾಲೆಯ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಬೋದು. ನಮಸ್ತೆ, ನನ್ನ ಹೆಸರು ರೂಪಾ ಅಂತ. ವಿದ್ಯಾಲಕ್ಷ್ಮಿ ಸ್ಕೂಲು ಹೆಸರಲ್ಲೇ ಇದೆ ವಿದ್ಯಾ ಅಂತ. ಇಲ್ಲಿ ಇನ್ನೂ ಒಂದು ನಾನು ಪ್ರೌಡ್ ಫೀಲ್ ಏನಕ್ಕಂದರೆ ನನ್ನ ಮಗನ್ನ ಮಾಂಟೆಸರಿಯಿಂದ ಇದೇ ಸ್ಕೂಲಲ್ಲಿ ಓದಿಸಿರೋದು. SLCಲಿ ಟಾಪರ್ ಆಗಿ ನೋಡೋದಕ್ಕೆ ಬಹಳ ಹೆಮ್ಮೆ ಇದೆ. ನಾವು ತಂದೆ ತಾಯಿ ಎಷ್ಟು ಖುಷಿ ಪಡ್ತೀವೋ, ಮಕ್ಕಳನ್ನ ಎಷ್ಟು ಕೇರ್ ಮಾಡ್ತೀವೋ ಅದಕ್ಕಿಂತ ಹೆಚ್ಚು ಈ ಸಂಸ್ಥೆಯವರು ಖುಷಿ ಪಡ್ತಾರೆ. ಮಂಗಳ ಮೇಡಮ್ ಇರ್ಬೋದು, ಸಿದ್ಧಲಿಂಗಯ್ಯ ಸರ್ ಇರ್ಬೋದು, ಎಷ್ಟು ಸಪೋರ್ಟಿವ್ ಆಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಟೀಚರ್ಸ್ಗಳು ಒಂದು ದಿನ ಮಕ್ಕಳು ಸ್ಕೂಲಿಗೆ ಬಂದಿಲ್ಲ ಅಂದ್ರೂ ಅವ್ರನ್ನ ಪೇರೆಂಟ್ಸ್ಗೆ ಫೋನ್ ಮಾಡಿ ಏನಾಯಿತು ಅಂತ ವಿಚಾರಿಸೋವಂಥದ್ದು ಇರ್ಬೋದು. ಎಲ್ಲ ಸ್ಕೂಲ್ಗಳಲ್ಲೂ ಏನು ಮಾಡ್ತಾರೆ, ಸ್ಟಡಿ ಹಾಲಿಡೇಸ್ ಅಂತ ಒಂದಿಷ್ಟು ದಿನ ರಜಾ ಕೊಡ್ತಾರೆ. ಬಟ್ ಈ ಸ್ಕೂಲಲ್ಲಿ ಟಿಲ್ ಟುಮಾರೋ ಎಕ್ಸಾಮ್ ಅಂದರೆ ಟಿಲ್ ಟುಡೇವರೆಗೂ ಕ್ಲಾಸಸ್ ತೊಗೊಂಡಿದ್ದಾರೆ. ಸೊ ಅಷ್ಟು ಕೇರಿಂಗು. ಮತ್ತು ಅರ್ಲಿ ಮಾರ್ನಿಂಗ್ 7:30ಗೆ ಕ್ಲಾಸಸ್ ಮಾಡ್ತಿದ್ರು. ನಾನು ಅದನ್ನು ನನ್ನ ಮಗನ ಹತ್ರ ಕೇಳ್ತಿದ್ದೆ, ನೋಡು ನಾವು ನಮ್ಮ 1-2 ಮಗುನೇ ನೋಡ್ಕೊಳ್ಳೋಕೆ ಅಷ್ಟಿದು ಮಾಡ್ತೀವಿ. ಟೀಚರ್ಸು ಮನೇಲಿ ಅಷ್ಟು ಕೆಲಸ ಮುಗಿಸಿ ಮತ್ತೆ ಬಂದು ನಿಮ್ಮ ಬಗ್ಗೆ ಇಷ್ಟು ಕೇರ್ ತೊಗೊಂಡು ಎಜುಕೇಷನ್ನು ಇರಬೇಕು ಮಕ್ಕಳಿಗೆ ಅನ್ನೋದನ್ನು ತಿಳಿಸ್ತಾರೆ ಅನ್ನೋದು. ಜೊತೆಗೆ ಇಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಮತ್ತು ಪ್ರತಿಯೊಂದು ಹಬ್ಬ ಆಚರಣೆನ ಮಾಡ್ತಾರೆ. ಕ್ರಿಸ್ಮಸ್ಸಿಂದ, ಈದ್ ಮಿಲಾದಿಂದ. ಮತ್ತು ಇಲ್ಲಿ ಯಾವುದೇ ತರಹ ಧರ್ಮ ಭೇದ ಇಲ್ಲ, ಮತ್ತು ಬಡವರು ಶ್ರೀಮಂತರು ಭೇದ ಇಲ್ಲ. ಸೊ ಈ ಸಂಸ್ಥೆಯಲ್ಲಿ ನನ್ನ ಮಗನ ಓದಿಸಿದ್ದು ಮತ್ತು ಇವನಿವತ್ತು ಟಾಪರಾಗಿ ನಿಂತ್ಕೊಂಡಿರೋದಕ್ಕೆ ಮೂಲ ಕಾರಣನೇ ಈ ಸಂಸ್ಥೆ ಅಂತ ಹೇಳ್ಬೋದು. ತುಂಬ ಪ್ರೌಡ್ ಫೀಲ್ ಇದೆ. ಜೊತೆಗೆ ನನ್ನ ಮಗಳು ಸಹ ಇದೇ ಸ್ಕೂಲಲ್ಲಿ ಮಾಂಟೆಸರಿಯಿಂದನೂ ಓದ್ತಾ ಇದ್ದಾಳೆ. ಮಗಳು ಫಸ್ಟ್ ಸ್ಟ್ಯಾಂಡರ್ಡಿಂದ ಇಲ್ಲೇ ಓದ್ತಾ ಇರೋದು. ಸ್ಟಡೀಸಲ್ಲಿ ಇಂಥದ್ದು ಹೇಳಬೇಕಾದ್ರದ್ದು ಇಲ್ಲ. ಇವಾಗ ಈ ಪೊಸಿಷನ್ಗೆ ಬಂದವ್ರು ನಿಂತಿದ್ದಾರೆ ಅಂದರೆ ತುಂಬ ಸಂತೋಷ. ಮ್ಯಾನೇಜ್ಮೆಂಟ್, ಟೀಚರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ನಾವು ಫಸ್ಟು ಡಿಸಿಪ್ಲೈನ್ ತುಂಬಾ ಟೇಕ್ ಕೇರ್ ಮಾಡಿಕೊಂಡ್ರು ಮಕ್ಕಳನ್ನ. ನಾಟ್ ಓನ್ಲಿ ಸ್ಟಡೀಸ್ ಹೇಳ್ಕೊಡ್ಬೇಕಾಗಿರುವಾಗಲೂ ಫಿಸಿಕಲ್ ಆಗಿನೂ ಮೆಂಟಲ್ ಆಗಿನೂ ಅವ್ರನ್ನ ಸ್ಟ್ರಾಂಗ್ ಮಾಡಿಸಿದ್ರು. ತುಂಬ ಥ್ಯಾಂಕ್ಸ್ ಫಾರ್ ಮ್ಯಾನೇಜ್ಮೆಂಟ್, ಟೀಚರ್ಸ್ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಈ ಶಾಲೆಯ ಮೇಲೆ ಇಟ್ಟಂಥ ನಂಬಿಕೆಗೆ ಇಲ್ಲಿನ ನಾಗರಿಕರಿಗೆ, ಬೇರೆಯವರಿಗೆ ಈ ಶಾಲೆಗೆ ದಾಖಲಾತಿ ಮಾಡಬೇಕಾದ್ರೆ ತಾವು ಏನು ಹೇಳ್ತೀರಾ? ಖಂಡಿತ ಸೇರಿಸ್ಬೋದು ಸರ್. ಅದಕ್ಕೆ ನಾವೇ ಒಂದು ಗ್ಯಾರಂಟಿ ಹೇಳ್ತೀವಿ. ನಮ್ಮ ಮಕ್ಕಳು ಸ್ಟಡೀಸ್ಗೂ ಅಷ್ಟೇ ಹೆಲ್ಪ್ ಮಾಡಿದ್ರು. ಒಂದೊಂದು ನಾವು ಕಳಿಸ್ಬಿಟ್ರೆ ಸ್ಕೂಲ್ ಮಕ್ಕಳಿಗೆ ಬೇರೆ ಯೋಚನೆ ಇರಲ್ಲ, ಹೆಂಗಂದ್ರೂ ನೋಡ್ಕೊಳ್ತಾರೆ ಅಂತ ಧೈರ್ಯ ಇರುತ್ತೆ. ಆ ಥರದ್ದು ಇರುತ್ತೆ. ಏನೇ ಇದ್ರೂ ಇನ್ಫಾರ್ಮ್ ಮಾಡ್ತಾರೆ. ಹೌದು, ಏನಿದ್ರೂ ಇನ್ಫಾರ್ಮ್ ಮಾಡ್ತಾರೆ. ನಾವು ಅವ್ರನ್ನೂ ಟೇಕ್ ಕೇರ್ ಮಾಡಿಕೊಂಡ್ರು. ತುಂಬ ಸಂತೋಷ ಆಯಿತು. ಏನೇ ಒಂದು ಸ್ಟಡೀಸಲ್ಲಿ ಆದ್ರೂ ಒಂದು ಸ್ವಲ್ಪ ಮಕ್ಕಳು ಹಿಂದೆ ಮುಂದೆ ಇದ್ರೂ ಇನ್ಫಾರ್ಮ್ ಮಾಡ್ತಾರೆ ನಮಗೂ. ಮತ್ತು ನೆಕ್ಸ್ಟ್ ಪ್ರೋಗ್ರೆಸ್ ಅದರಲ್ಲಿ ಇರುತ್ತೆ. ಶಾಲೆ ಮೊದಲಿಗೆ ಇವರಿಗೆ ಶಿಕ್ಷಕರಿಗೆಲ್ಲ ಧನ್ಯವಾದ ಹೇಳ್ತಾ, ನನ್ನ 2 ಮಕ್ಕಳು ಕೂಡ ಇಲ್ಲೇ ಓದಿದ್ದು, ಒಳ್ಳೆ ರೀತಿಯಲ್ಲಿ ಫಲಿತಾಂಶ ಬಂದಿದೆ. ಎಲ್ಲ ಈ ಶಾಲೆಯ ಶಿಕ್ಷಕರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ನನಗೆ ನಾಣ್ಮುಡಿ ಇದೆ, ಒಂದು ಹರಮುನಿದರು ಗುರುಕಾಯವರು ಅಂಥ ಗುರುಗಳು ಈ ಶಾಲೆಯಲ್ಲಿದ್ದಾರೆ. ನಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನು ರೂಪಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಶಾಲೆ ಮೊದಲಿಗೆ ಇವರಿಗೆ ಶಿಕ್ಷಕರಿಗೆಲ್ಲ ಧನ್ಯವಾದ ಹೇಳ್ತಾ, ನನ್ನ 2 ಮಕ್ಕಳು ಕೂಡ ಇಲ್ಲೇ ಓದಿದ್ದು,
ಒಳ್ಳೆ ರೀತಿಯಲ್ಲಿ ಫಲಿತಾಂಶ ಬಂದಿದೆ. ಎಲ್ಲ ಈ ಶಾಲೆಯ ಶಿಕ್ಷಕರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ನಾಣ್ಣುಡಿ ಇದೆ, ಒಂದು ಹರ ಮುನಿದರು ಗುರುಕಾಯವರು ಅಂಥ ಗುರುಗಳು ಈ ಶಾಲೆಯಲ್ಲಿದ್ದಾರೆ. ನಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನು ರೂಪಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದ. I'm very happy for my institution which has shaped me for what I am today. When I saw the result, I was very happy. Like, I want to express my heartfelt gratitude towards my institution, to everyone who have helped me with my every step, correcting my mistakes, where should I improve and all. And I should not ever forget this institution, and I'm very ever grateful for this institution forever. Thank you. ಉತ್ತಮ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಆ ಫಲಿತಾಂಶ ಇವತ್ತು ಒಂದು ಕಳೆಯಲಾಗದಂಥ ಆಸ್ತಿ. ಅಂಥ ಆಸ್ತಿಯನ್ನು ಇವತ್ತು ಶ್ರೀ ವಿದ್ಯಾಲಕ್ಷ್ಮಿ ಇಂಟರ್ನ್ಯಾಷನಲ್ ಶಾಲೆ ನೀಡಿದೆ. ಈ ಶಾಲೆಯ ಬಗ್ಗೆ, ಶಿಕ್ಷಕರ ಬಗ್ಗೆ ತಮ್ಮ ಅನಿಸಿಕೆ ಸರ್? ಇಲ್ಲ, ಶಿಕ್ಷಕರು ಇದೆಲ್ಲ ಚೆನ್ನಾಗಿ ಕ್ಲೀನಾಗಿ ಪಾಠ ಇದೆಲ್ಲ ಮಾಡಿದ್ದಾರೆ. ಇದೆಲ್ಲ ಮಾಡಿ ನೀಟಾಗಿ ನಮಗೆಲ್ಲ ಮಕ್ಕಳುಗಳಿಗೆಲ್ಲ ಕ್ಲೀನಾಗಿ ಇದು ಮಾಡಿ ಪಾಠ ಮಾಡಿ, ಇಲ್ಲಿ ಟೀಚರ್ಸ್ಗಳು ಇವೆಲ್ಲ ನಮ್ಮ ಸ್ಟಾಫ್ನಲ್ಲಿದ್ದಾವಂಥ ನಮ್ಮ ಮ್ಯಾನೇಜ್ಮೆಂಟ್ ಇವರೆಲ್ಲ ನೀಟಾಗಿ ಇದು ಮಾಡಿದ್ದಾರೆ. ಹೆಸರು ಸವಿತಾ ಅಂತ. ನನ್ನ ಮಗ ಸುಹಾಸ್ಯನು ಚೆನ್ನಾಗಿ ಮಾಡಿದ್ದಾನೆ. ಸ್ಕೂಲ್ ಬಗ್ಗೆ ಒಳ್ಳೆ ನಮಗೆ ಹೆಮ್ಮೆ ಇದೆ. ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ. ಮತ್ತು ಶಿಕ್ಷಕರಾಗಲಿ, ಪ್ರಿನ್ಸಿಪಾಲ್ ಸರ್, ಸೆಕ್ರೆಟ್ರಿ ಮೇಡಮ್ ಆಗಲಿ ತುಂಬ ಎಫರ್ಟ್ ಹಾಕಿದ್ದಾರೆ. ಆಲ್ರೆಡಿ ನನ್ನ ಮಗ 2021 ಬ್ಯಾಚಲ್ಲಿ ದೊಡ್ಡ ಮಗ ಇದೇ ಸ್ಕೂಲಲ್ಲಿ ಕ್ಲಾಸಲ್ಲಿ ಫಸ್ಟ್ ಬಂದಿದ್ದಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಇದ್ದಾನೆ ಅವನು ಆಲ್ರೆಡಿ ಇಂಜಿನಿಯರಿಂಗ್ ಗೌರ್ಮೆಂಟ್ ಸೀಟ್ ತೊಗೊಂಡು ಇಂಜಿನಿಯರಿಂಗ್ ಮಾಡ್ತಾಯಿದ್ದಾನೆ. ಈಗ ನಾನು ಇಬ್ಬರು ಮಕ್ಕಳಿಗೂ ಈ ಸ್ಕೂಲು ಒಳ್ಳೆ ವಿದ್ಯಾಭ್ಯಾಸ ಒದಗಿಸ್ಕೊಟ್ಟಿದೆ. ಅದರಿಂದ ಈ ಸ್ಕೂಲ್ಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ. ತುಂಬ ಇದು ಮಾಡಿ ನಮ್ಮಲ್ಲಿ ಏನೇ ಸ್ಕೂಲ್ ನಮ್ಮ ಕಡೆಯಿಂದ ಏನಾದ್ರು ಸ್ಕೂಲಿಗೆ ತೊಂದರೆ ಏನಾರು ಅವ್ರ ಕಡೆಗೆ ಇದ್ದಿದ್ರೆ ನಾನು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಆಲ್ರೆಡಿ ಎಲ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಅದರಿಂದ ಇವಳು ಚೆನ್ನಾಗಿ ಬಂದಿದ್ದಾಳೆ. ಆಮೇಲೆ ಮತ್ತು ಎಲ್ಲರೂ ಸಪೋರ್ಟ್ ಆಗಿದ್ದರು. ಪಾಪ ಎಲ್ಲ ತನ್ನ ಮಕ್ಕಳ ಥರ ನೋಡಿಕೊಂಡ್ರು. ನಾನು ಚೆನ್ನಾಗಿ ನೋಡಿಕೊಂಡೆ, ಚೆನ್ನಾಗಿ ಬಂದಿದ್ದಾಳೆ. So this institution is like, it has been given us opportunity to take all in parts of like extracurricular activities and all, and it has given us the better education. The teachers provide us very good education. Like, they give us all types of opportunities. They correct our mistakes, and they support us in every time. So I just wanted to thank my institution and all the one who helped me. Aurige, like, I just wanted to say that this institution is very good, and the teachers are like very friendly, and they teach us very in the far better way. So next upcoming students, better luck. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ಸ್ಕೂಲ್ಗೆ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ತುಂಬ ಸಪೋರ್ಟ್ ಮಾಡಿದ್ದಾರೆ ಸ್ಕೂಲ್ ಕಡೆಯಿಂದ. ಇದುವರೆಗೂ ಅವಳು ಏನೇ ಇರಲಿ ಅವಳಿಗೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಬಟ್ ನನ್ನ ಮಗಳೆಲ್ಲೋ ಮಿಸ್ಯೂಸ್ ಮಾಡ್ಕೊಂಡ್ಲು ಅನ್ಕೋತೀನಿ. ನಾನು ಟಾಪ್ 3 ಬರಬೇಕು ಅಂದ್ಕೊಂಡಿದ್ದೆ, ಬಟ್ ಬರಲಿಲ್ಲ. ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಸ್ಕೂಲ್ಗೆ ಒಂದು ಸ್ವಲ್ಪ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ ಅಷ್ಟೇ. I want to thank my teachers and the management and my parents for their immense support throughout the journey. So that's all. I am forever grateful for them. ಬೇಕು ಸರ್. ಮಕ್ಕಳು ಇದೊಂದು ಚಾನ್ಸ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಮಕ್ಕಳು ಪೇರೆಂಟ್ಸ್ಗಳು ಪ್ರೆಷರ್ ಆಗ್ತಾರೆ ಅನ್ಕೋಬಾರ್ದು. ಇದೊಂದು ಚಾನ್ಸ್ ಯಾರಿಗೂ ಸಿಕ್ಕಲ್ಲ. ಅವ್ರು ಕಷ್ಟಪಟ್ಟು ಎಫರ್ಟ್ ಹಾಕಬೇಕು ಅಷ್ಟೇ ಸರ್. ತುಂಬ ಖುಷಿಯಾಗುತ್ತೆ. ಟೀಚಿಂಗ್ಸ್ ಎಲ್ಲ ಚೆನ್ನಾಗಿದೆ, ಡಿಸಿಪ್ಲಿನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮ್ಯಾನೇಜ್ಮೆಂಟ್ಗೆ, ಟೀಚರ್ಸ್ಗೆ ಥ್ಯಾಂಕ್ಫುಲ್ ಹೇಳ್ತೀನಿ. ಆ್ಯಂಡ್ ಅವಳು ಯಾವುದೇ ಆಪರ್ಚುನಿಟೀಸ್ ಆದರೂ ತುಂಬ ಚೆನ್ನಾಗಿ ಕೊಡ್ತಾರೆ ಈ ಮ್ಯಾನೇಜ್ಮೆಂಟ್ ಅವರು. ಸ್ಕೂಲ್ಸು ತುಂಬ ಚೆನ್ನಾಗಿದೆ, ಡಿಸಿಪ್ಲಿನ್ಸ್ ಆಗಿರುತ್ತೆ. ಆ್ಯಂಡ್ ಅವಳು ತೆಗ್ದಿರೋ ಮಾರ್ಕ್ಸ್ಗೆ ವಿ ರಿಯಲಿ ಪ್ರೌಡ್ ಫೀಲ್ ಮಾಡ್ತೀವಿ ಅವಳು ತೆಗ್ದಿರೋ ಮಾರ್ಕ್ಸ್ಗೆ. ಮತ್ತು ಎಜುಕೇಷನ್ಸ್ ತುಂಬ ಚೆನ್ನಾಗಿದೆ. ಅವಳು ಏನಾದರೂ ಮಾಡ್ತೀನಿ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ರಿಯಲಿ ಥ್ಯಾಂಕ್ಫುಲ್ ಟು ಎವ್ರಿಥಿಂಗ್. ಅವೇನು ಹೇಳಿಕ್ಕೆ ಇಚ್ಛೆ ಬರ್ತೀರಾ? ಏನಿಲ್ಲ, ಆಲ್ ಅಬೌಟ್ ಅವರ್ ಸ್ಕೂಲ್, ದೇರ್ ಸಪೋರ್ಟ್, ಮೈ ಪೇರೆಂಟ್ಸ್ ಸಪೋರ್ಟ್ ಆ್ಯಂಡ್ ಮೈ ಫ್ರೆಂಡ್ಸ್ ಸಪೋರ್ಟ್, all their support make me stand here. That's it. स्कूल बहुत अच्छा से अटेंड करता है बच्चे के लिए. बहुत अच्छा है स्कूल. हमें बहुत खुशी मिलता है. कुछ भी है तो तुरंत हम फ़ोन करते हैं तो तुरंत ही वो जवाब देते हैं हमें. कोई भी प्रॉब्लम हो तो तुरंत सॉल्व करके देते हैं और हमें बहुत खुशी है. ऐसा स्कूल अगर पूरा ये कर्नाटका में रहा तो सबसे अच्छा बेस्ट आता है.
I am glad to say that I have scored 91% in my class 10 boards. This is not only my achievement, but this is the support of my parents and the guidance of the teachers. This journey has taught me the importance of consistency and hard work. And I just wanted to say that this thing has given me the self-confidence to face the exams, and it is very nice that our teachers have supported us and our management is very supportive. That's what. Congratulations mood, happiest mood for us moment. Why? Because where the students have scored well here, this is where we are showing their achievement. And first of all, the sincere thanks to our management who has provided us in all the way, all the sources has been given and the resources also has been given. One of the important point I would like to expose that it is a student who have scored the top 10 list today here in this batch. Since the 9th batch also, we are scoring 100% result, where these students have put their efforts along with the management, teachers, and since they have not gone to any tuitions or anything else. The mentor classes and the special classes, which the motivation is given by the management to the teachers, and where they have secured that is the happiest moment to us, sir. ಇವತ್ತಿನ ದಿವಸ ಇಲ್ಲಿ ನಡೆದಿರೋ ಪೇರೆಂಟ್ಸು ನಮ್ಮ ಸಂಸ್ಥಾಪಕರನ್ನ ನೋಡಿದ್ರೆ ನಮಗೆ ತುಂಬ ಖುಷಿ ಆಗ್ತಿದೆ. ಫಸ್ಟು ನಾನು ನಮ್ಮ ಸಂಸ್ಥಾಪಕರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತೀನಿ. ಕಾರಣ ಇಷ್ಟೇ, ಶಿಕ್ಷಕರು ತರೋ ಆದಮೇಲೆ ಮಕ್ಕಳಿಗೆ ನಾವು ಬೋಧನೆ ಮಾಡೋಕ್ಕಾಗೋದು. ನಮಗೆ ಸಾಕಷ್ಟು ಕಾರ್ಯಾಗಾರಗಳನ್ನ ಏರ್ಪಡಿಸಿ ಅವಕಾಶ ಮಾಡ್ಕೊಂಡಿರ್ತಾರೋ ನಮ್ಮ ಮಂಗಳ ಸಿದ್ಧಲಿಂಗಯ್ಯ ಮ್ಯಾಮ್ ಮತ್ತು ಪ್ರಾಂಶುಪಾಲರಾದ ಸಿದ್ಧಲಿಂಗಯ್ಯ ಸರ್ ಅವರು. ಅದಕ್ಕೆ ಅವರಿಗೆ ಸ್ಪೆಷಲ್ ಆಗಿ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ನೆಕ್ಸ್ಟು ಹೇಳೋದು ಪೋಷಕರಿಗೆ, ನಿಮ್ಮ ಮಕ್ಕಳನ್ನು ನಮ್ಮ ಸಂಸ್ಥೆಯನ್ನು ನಂಬಿ ನಮ್ಮ ಶಾಲೆಗೆ ಸೇರಿಸಿದ್ರಿ. ಇದು ನಿಮ್ಮ 10ನೇ ತರಗತಿಯ ಮಕ್ಕಳ ಭವಿಷ್ಯದ ಪ್ರಶ್ನೆ. ಆ 10ನೇ ತರಗತಿಯ ತಳಹದಿಯನ್ನು ನಮ್ಮ ಸಂಸ್ಥೆ ತುಂಬ ಚೆನ್ನಾಗಿ ಹಾಕಿಕೊಟ್ಟಿದೆ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಅಡಿಪಾಯವನ್ನು ಹಾಕಿ ಕಳಿಸ್ಕೊಡ್ತಾ ಇದ್ದೀವಿ. ಸೊ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವು ಉತ್ತಮವಾಗಿ ರೂಪಿಸ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ನಮಗೆ 30 ಸ್ಯಾಂಪಲ್ ಕ್ವಶನ್ ಪೇಪರ್ಸ್ಗಳನ್ನು, ನಿಮಗೆ ಗೊತ್ತಿದೆ ಪೇರೆಂಟ್ಸ್ಗೆ, ಆ 30 ಸ್ಯಾಂಪಲ್ ಪೇಪರ್ಗಳನ್ನು ಈಚ್ ಸಬ್ಜೆಕ್ಟು ಸೆಂಡ್ ಮಾಡಿ ಅದನ್ನು ಸಾಲ್ವ್ ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಾರ್ಯಾಗಾರಗಳನ್ನ ಏರ್ಪಡಿಸಿದ್ದಾರೆ. ಮಕ್ಕಳಿಗೆ ರಿಸೋರ್ಸ್ ಪರ್ಸನಿಂದ ಮ್ಯಾಥ್ಸು ಸೈನ್ಸು ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡಿದ್ದಾರೆ. ಇದಕ್ಕಿಂತ ಅವಕಾಶ ಬೇರೆ ಹೆಚ್ಚಿಗೆ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಇವತ್ತು ನಿಮ್ಮ ಮಕ್ಕಳ ಭವಿಷ್ಯವನ್ನು ನಿಮ್ಮ ಕೈಲಿ ಇಟ್ಟಿದ್ದೀವಿ.